ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಯಾರು? ಎ. ಅಬ್ದುಲ್ ಕಲಾಂ, ಬಿ. ಜಾಕಿರ್ ಹುಸೇನ್, ಸಿ. ಫಕೀರುದ್ದೀನ್, ಡಿ. ಮಮತಾ ಬೆನರ್ಜಿ. ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು? ಎ. ಮಹಾರಾಷ್ಟ್ರ, ಬಿ. ಕೇರಳ, ಸಿ. ಕರ್ನಾಟಕ, ಡಿ. ಗುಜರಾತ್. ದೆಹಲಿಯಲ್ಲಿ ಜಮಾ ಮಸೀದನ್ನು ನಿರ್ಮಿಸಿದ ಮುಘಲ್ ಚಕ್ರವರ್ತಿ ಯಾರು? ಎ. ಅಕ್ಬರ್, ಬಿ. ಶಹಜಹಾನ್, ಸಿ. ಔರಂಗಜೇಬ್, ಡಿ. ಜಹಾಂಗೀರ್. ಇಸ್ರೋನ ಪ್ರಧಾನ ಕಚೇರಿ ಎಲ್ಲಿದೆ? ಎ. ಬೆಂಗಳೂರು, ಬಿ. ಹೈದರಾಬಾದ್, ಸಿ. ದೆಹಲಿ, ಡಿ. ಕೋಲ್ಕತ್ತಾ. ಸರಿಯಾದ ಉತ್ತರ 5. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯ ಯಾವುದು? ಎ. ಕರ್ನಾಟಕ, ಬಿ. ಉತ್ತರ ಪ್ರದೇಶ, ಸಿ. ಆಂಧ್ರ ಪ್ರದೇಶ, ಡಿ. ಮಹಾರಾಷ್ಟ್ರ. ಸಾರೆ ಜಹಾನ್ ಸೆ ಅಚ್ಚಾ ಈ ಹಾಡನ್ನು ಬರೆದವರು ಯಾರು? ಎ. ರವೀಂದ್ರನಾಥ್ ಟ್ಯಾಗೋರ್, ಬಿ. ಪಿಂಗಲಿ ವೆಂಕಯ್ಯ, ಸಿ. ಬಿಪಿನ್ ಚಂದ್ರ ಚಟರ್ಜಿ, ಡಿ. ಮೊಹಮ್ಮದ್ ಇಕ್ಬಾಲ್. ಕೊನಾರ್ಕ್ನಲ್ಲಿನ ಸನ್ ಟೆಂಪಲ್ ಅನ್ನು ನಿರ್ಮಿಸಿದ ರಾಜವಂಶರು ಯಾರು? ಎ. ಗುಪ್ತ, ಬಿ. ಮುಘಲ್, ಸಿ. ಗಂಗಾ, ಡಿ. ಮರಾಠ. ಭಾರತದ ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಎ. ಜೈಪುರ, ಬಿ. ಪುಣೆ, ಸಿ. ನಾಗ್ಪುರ, ಡಿ. ಮೈಸೂರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಎರಡನೇ ಅತಿ ಉದ್ದದ ನದಿ ಯಾವುದು? ಎ. ಗಂಗಾ, ಬಿ. ಗೋದಾವರಿ, ಸಿ. ಯಮುನಾ, ಡಿ. ಕಾವೇರಿ. ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ. ಪ್ರಧಾನಮಂತ್ರಿ, ಬಿ. ಗವರ್ನರ್, ಸಿ. ರಾಷ್ಟ್ರಪತಿ, ಬಿ. ಮುಖ್ಯಮಂತ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಾಜಸ್ಥಾನದ ರಾಜಧಾನಿ ಯಾವುದು? ಎ. ಜೈಪುರ, ಬಿ. ಕೋಲ್ಕತ್ತಾ, ಸಿ. ಭೋಪಾಲ್, ಡಿ. ಶಿಮ್ಲಾ. ಯಾವ ನದಿಯನ್ನು ಮಧ್ಯಪ್ರದೇಶದ ಜೀವನಾಡಿ ಮಧ್ಯಪ್ರದೇಶದ ಲೈಫ್ ಲೈನ್ ಎಂದು ಕರೆಯಲಾಗುತ್ತದೆ? ಎ. ಕೃಷ್ಣ, ಬಿ. ಕಾವೇರಿ, ಸಿ. ಗೋದಾವರಿ, ಡಿ. ಗಂಗಾ. ಜಿಎಸ್ಟಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ. ಮೋದಿ, ಬಿ. ಅಟಲ್ ಬಿಹಾರಿ ವಾಜಪೇಯಿ, ಸಿ. ನಿರ್ಮಲಾ ಸೀತಾರಾಮನ್, ಡಿ. ಸಿ. ಡಿ. ದೇಶ್ಮುಖ್. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.